ಅಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮಾವಲಿಯ ಚಿಂತನೆಯಲ್ಲಿ ಇವತ್ತಿನ ದಿನ ರಾಘವೇಂದ್ರ ತೀರ್ಥರಿಗೆ ಭಗವದ್ಭಕ್ತರ ಮೇಲೆ ಅದೆಂಥ ಪ್ರೀತಿ ಇದೆ ಅನ್ನೋದನ್ನು ಸೂಚನೆ ಮಾಡತಕ್ಕಂತಹ ಒಂದು ವಿಶಿಷ್ಟ ನಾಮ. ಓಂ ಭವಸೌಖ್ಯಪ್ರದಾಯ ನಮಃ. ಸಂಸಾರದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಸುಖವನ್ನು ನೀಡ್ತಕ್ಕಂಥ ಕೊಡ್ತಕ್ಕಂಥ ಮಹನೀಯರು ಅದ ರಾಯರು. ಅಂಥ ರಾಯರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ಆ ನಾಮದ ಮೇಲ್ನೋಟದ ಚಿಂತನೆ ಇಷ್ಟು ನಾವು ಮಾಡಬಹುದು. ಯಾರ ತಾನೇ ಇವತ್ತಿನ ದಿನ ಸಂಸಾರದಲ್ಲಿ ನಾನು ಪರಿಪೂರ್ಣವಾಗಿ ಸುಖದಿಂದ ಇದ್ದೇನೆ ಅಂತ ಹೇಳಲಿಕ್ಕೆ ಸಾಧ್ಯ? ಎಲ್ಲ ಗ್ರಂಥಕಾರರು ಕೂಡ, ಪ್ರಾಚೀನ ಟೀಕಾ ಟಿಪ್ಪಣಿಕಾರರು ಎಲ್ಲರೂ ಕೂಡ ಸಂಸಾರ ಅಂತ ಹೇಳಬೇಕಾದ್ರೆ ಅಸಾರವಾದ ಈ ಸಂಸಾರ ಅಂತಲೇ ಹೇಳ್ತಾರೆ. ಟೀಕಾಕೃತ್ಪಾದರು ತಮ್ಮ ಗ್ರಂಥದಲ್ಲಿ ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ ಅಂತ ಹೇಳ್ತಾರೆ. ಸಂಸಾರದಲ್ಲಿ ಸಿಗತಕ್ಕಂತಹದ್ದು ಕೇವಲ ದುಃಖ ಮಾತ್ರ ಹೊರತು, ಆ ದುಃಖದಿಂದ ನಿನಗೆ ವೈರಾಗ್ಯ ಬರಬೇಕು ಹೊರತು ಈ ಸಂಸಾರದಲ್ಲಿ ನಿನಗೆ ಯಾವತ್ತೂ ಕೂಡ ಸುಖ ಅನ್ನೋದು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಸಾರವಾದದ್ದು ಈ ಸಂಸಾರ ಅಂತ ಎಲ್ಲರೂ ಕೂಡ ಈ ಸಂಸಾರವನ್ನು ಹೀಗೆಳೆದಿದ್ದಾರೆ. ಆದರೂ ಕೂಡ ಇಂಥ ಸಂಸಾರದಲ್ಲಿ ಒಂದಲ್ಲ ಒಂದು ರೀತಿಯಾದ ಸುಖವನ್ನ ಕಾಲ ಕಾಲಕ್ಕೆ ತಕ್ಕಂತೆ ಒಂದೋ ಗುರುಗಳ ಅನುಗ್ರಹದಿಂದ, ಒಂದೋ ಆ ಭಗವಂತನ ಅನುಗ್ರಹದಿಂದ ನಮಗೆ ಜೀವನದಲ್ಲಿ ಪ್ರಾಪ್ತಿ ಆಗ್ತಾನೇ ಇರುತ್ತೆ. ಹಾಗಾದ್ರೆ ನಾವೇನು ಈ ಸಂಸಾರದಲ್ಲಿ ಅನುಭವಿಸ್ತಕ್ಕಂತಹ ಸುಖಗಳು ಇದೆ, ಈ ಸುಖಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನಾವು ಮಾಡಿದ ಹಿಂದಿನ ಜನ್ಮದಲ್ಲಾಗಬಹುದು ಅಥವಾ ಈ ಜನ್ಮದಲ್ಲಿ ಆಗಬಹುದು ಮಾಡಿದ ಸತ್ಕರ್ಮಗಳ ಫಲವೇ ಇವತ್ತಿನ ದಿನ ನಮಗೆ ಸುಖದ ರೂಪದಲ್ಲಿ ಇವತ್ತಿನ ದಿನ ನಮಗೆ ಬರ್ತಾ ಇರುತ್ತೆ. ಹಾಗಾಗಿ ಇಂಥ ಸಂಸಾರದಲ್ಲಿ ಯಾರ್ಯಾರು ದುಃಖವನ್ನು ಅನುಭವಿಸ್ತಾರೋ ಆ ಎಲ್ಲ ಭಕ್ತರಿಗೂ ಕೂಡ ಉತ್ತಮವಾದ ಸುಖವನ್ನು ಕೊಟ್ಟು ತಮ್ಮ ಆ ಸಂಸಾರ ಜೀವನವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಅನುಗ್ರಹವನ್ನು ಮಾಡತಕ್ಕಂಥ ಮಹನೀಯರು ಅಂತ ಹೇಳಿದರೆ ಅದು ರಾಘವೇಂದ್ರ ತೀರ್ಥರು. ಪ್ರಾಯ ರಾಯರ ಸನ್ನಿಧಾನಕ್ಕೆ ಹೋಗಿ ರಾಯರ ಸೇವೆಯನ್ನು ಮಾಡಿ ನನಗೆ ಜೀವನದಲ್ಲಿ ಒಳ್ಳೇದು ಆಗಿಲ್ಲ ಅಂತ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಕೆಡಕಂತೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ ರಾಯರ ಸೇವೆಯಿಂದ. ಒಳ್ಳೇದು ಆಗಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಒಂದಲ್ಲ ಒಂದು ರೂಪದಲ್ಲಿ ನದೇವ ತೋಷಣಂ ವೃಥ. ಆಚಾರ್ಯರು ಸ್ಪಷ್ಟವಾಗಿ ತಮ್ಮ ಗ್ರಂಥದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಬೇಕಾದ್ರೆ ದೇವತೆಗಳನ್ನು ಸಂತೋಷಪಡಿಸಿದ್ದು ಯಾವತ್ತೂ ಕೂಡ ವ್ಯರ್ಥ ಆಗೋದಿಲ್ಲ. ದೈವಾಂಶ ಸಂಭೂತರಾದಂತಹ ರಾಯರ ಸೇವೆಯನ್ನು ಮಾಡಿದ್ದು ಯಾವತ್ತಾದರೂ ಕೂಡ ಅದು ವ್ಯರ್ಥವಾಗಲಿಕ್ಕೆ ಸಾಧ್ಯ ಇದೆನಾ? ಹಾಗಾಗಿ ಎಂದಿಗೂ ಕೂಡ ಅದು ವ್ಯರ್ಥವಾಗೋದಿಲ್ಲ. ಅದು ಯಾವ ರೂಪದಲ್ಲಿ ನಮಗೆ ಬರುತ್ತೆ ಅಂತ ಹೇಳಿದರೆ, ನೀನು ಈ ಸೇವೆ ಮಾಡಿದ್ದಕ್ಕೆ ನಾನು ಈ ಫಲವನ್ನು ಕೊಟ್ಟಿದ್ದೇನೆ ಅಂತ ಯಾವತ್ತೂ ಕೂಡ ಅವರು ಹೇಳೋದಿಲ್ಲ. ನಮ್ಮ ಯೋಗ್ಯತೆಗೆ ತಕ್ಕಂತೆ ಕಾಲ ಕಾಲಕ್ಕೆ ನಮಗೇನು ಸಿಗಬೇಕೋ ಅದನ್ನು ಸಿಗುವಂತೆ ಆ ರಾಘವೇಂದ್ರ ತೀರ್ಥರಂತಹ ಅಪರೋಕ್ಷ ಜ್ಞಾನಿಗಳು, ವಾಯುದೇವರು, ಆ ಭಗವಂತ ಎಲ್ಲರೂ ಕೂಡ ಇವತ್ತಿನ ದಿನ ನಮಗೆ ಈ ಸಂಸಾರದಲ್ಲಿ ಕೊಡ್ತಾ ಇರೋ ಕಾರಣದಿಂದಲೇ ನಮ್ಮ ಈ ಸಂಸಾರದ ಒಂದು ಬಂಡಿ ನಡೆದುಕೊಂಡು ಹೋಗ್ತಾ ಇದೆ ಹೊರತು ಇಲ್ಲದೆ ಇದ್ರೆ ಸಾಧ್ಯವೇ ಇಲ್ಲ. ಹಾಗಾಗಿ ಇಂಥ ಸಂಸಾರದಲ್ಲಿ ಸುಖವನ್ನು ಕೊಡ್ತಕ್ಕಂತಹ ರಾಯರು ನಮಗೂ ಕೂಡ ಜೀವನದಲ್ಲಿ ಈ ಸಂಸಾರದಲ್ಲಿ ಸುಖವನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ.